ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಪೂರ್ವಿಕರ ಚಾಣಾಕ್ಷತೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಪ್ರತಿಯೊಂದು ಕಾರ್ಯವೈಖರಿ ನಮ್ಮನ್ನ ದಿಗ್ಮೂಢರನ್ನಾಗಿಸುತ್ತವೆ. ಇವೆಲ್ಲ ಸಾಧ್ಯನಾ ಅನ್ನೋ ಭ್ರಮೆಗೆ ನೂಕಿಬಿಡುತ್ತೆ. ಅತ್ಯಪೂರ್ವ ಕೆತ್ತನೆ ಕೆಲಸ ಮಾಡಿರುವ ಕಂಬಗಳು, ಮಂಟಪಗಳು, ಅದ್ಭುತ ಶೈಲಿಯ ಗೋಪುರಗಳು ನಿಬ್ಬೆರಗಾಗಿಸುತ್ತವೆ. ಪ್ರಪಂಚದಲ್ಲಿಯೇ ಸಾಂಪ್ರದಾಯಿಕ ಮಟ್ಟದಲ್ಲಿ ಗುರುತಿಸಿಕೊಂಡ ಸ್ಥಳಗಳಲ್ಲಿ ದಕ್ಷಿಣ ಭಾರತ ಅಗ್ರಸ್ಥಾನವನ್ನ ಪಡೆಯುತ್ತೆ. ದೇವಸ್ಥಾನಗಳ ವಾಸ್ತುಶಿಲ್ಪಕ್ಕೆ ಹೋಲಿಸಿದರೆ ಇಡೀ ಭಾರತದಲ್ಲೇ ಅತ್ಯಂತ ಮನೋಹರವಾದ ದೇವಾಲಯಗಳು ಕಾಣಸಿಗುವುದು ನಮ್ಮ ಭಾರತದಲ್ಲಿ ಮಾತ್ರ. ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಸ್ಥಳದ ಮಹಿಮೆ ಜೊತೆಗೆ ಆ ಪುರಾತನ ವಾಸ್ತುಶಿಲ್ಪದ ನಿಗೂಢ ಶಿಲ್ಪಕಲೆಗಳು, ನಿರ್ಮಾಣದ ಶೈಲಿಗಳು, ಇಂದು ಇಡೀ ವಿಶ್ವವನ್ನೇ ತಮ್ಮತ್ತ ಸೆಳೆಯುತ್ತಿರುವ ರಹಸ್ಯಮಯ ತಾಣದ ಬಗ್ಗೆ ಕುತೂಹಲ ಸಂಗತಿಗಳನ್ನ ತಿಳ್ಕೊಳ್ಳೋಣ. ಇದೊಂದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ವಿಸ್ಮಯ ತಾಣ. ಬನ್ನಿ ಹಾಗಿದ್ರೆ ಇಂತಹ ಅದ್ಭುತ ವಿಸ್ಮಯ ಹೊತ್ತು ನಿಂತಿರುವ ಸ್ಥಳ ಇರೋದಾದ್ರೂ ಎಲ್ಲಿ, ಏನದರ ವಿಶೇಷತೆ, ಪುರಾಣ ಕಥೆಗಳು ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತದಲ್ಲಿ ಅಸಂಖ್ಯಾತ ಪುರಾತನ ದೇವಾಲಯಗಳಿವೆ. ಅಂಥವುಗಳಲ್ಲಿ ಈ ಧಾರ್ಮಿಕ ಕೇಂದ್ರ ಮಹತ್ವವಾದದ್ದು. ಇದರ ಪೂರ್ವಾಪರ ಸ್ಥಳ ಮಹಿಮೆಯನ್ನ ಗಮನಿಸಿದ್ರೆ ಪೌರಾಣಿಕ ಕಥಾಹಂತರಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಭಾರತದ ಶ್ರೀಮಂತ ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರವನ್ನ ಈ ದೇವಾಲಯ ಪ್ರತಿನಿಧಿಸುತ್ತೆ. ಇದಿರೋದು ತಮಿಳುನಾಡು ರಾಜ್ಯದಲ್ಲಿ. ತಮಿಳುನಾಡಿನ ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಯು ಹಲವಾರು ಸಂಶೋಧಕರ ಅಧ್ಯಯನಕ್ಕೆ ತವರು ಮನೆ ಇದ್ದಂತೆ. ತಮಿಳುನಾಡು ಹಲವಾರು ಶತಮಾನಗಳಿಂದ ಚೋಳರ, ಪಾಂಡ್ಯರ, ನಾಯಕರ ಮತ್ತು ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಇಲ್ಲಿನ ದೇವಾಲಯಗಳು ಆಗಿನಿಂದ ಈಗಿನವರೆಗೂ ತನ್ನ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಯಿಂದ ದೇಶ ವಿದೇಶದ ಪ್ರವಾಸಿಗರನ್ನ ಆಕರ್ಷಿಸುತ್ತಾ ಪ್ರಸಿದ್ಧಿಯಾಗಿದೆ. ಅಂತಹ ವಿಸ್ಮಯ ಭರಿತವಾದ ಕುತೂಹಲಗಳ ಗೂಡಾಗಿರುವುದೇ ತಮಿಳುನಾಡಿನ ದಾರಾಸುರಂ ಪಟ್ಟಣದಲ್ಲಿರುವ ಸುಮಾರು 1000 ವರ್ಷಕ್ಕೂ ಪುರಾತನವಾದ ಐರಾವತೇಶ್ವರ ದೇವಾಲಯ. ಸ್ನೇಹಿತರೆ, ಪ್ರಸಿದ್ಧವಾದ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಯಾತ್ರಾ ಸ್ಥಳವಾದ ತಾಂಜಾವೂರಿನ ಕುಂಭಕೋಣಂನ ಹತ್ತಿರವಿರುವ ದಾರಾಸುರಂ ಚೆನ್ನೈನಿಂದ 380 ಕಿಲೋಮೀಟರ್ ದೂರದಲ್ಲಿದೆ. ದಾರಾಸುರಂ ಪಟ್ಟಣ ಮೊದಲು ರಾಜರಾಜಪುರ ಎಂಬ ಹೆಸರಿನಿಂದ ಕರೆಯಲ್ಪಡ್ತಿತ್ತು. ಚೋಳರ ದೊರೆ 2ನೇ ರಾಜರಾಜ ಚೋಳನ ಕಾಲದಲ್ಲಿ ಈ ಐರಾವತೇಶ್ವರ ದೇವಾಲಯವನ್ನ ನಿರ್ಮಿಸಲಾಯಿತು ಅಂತ ಇತಿಹಾಸ ಹೇಳುತ್ತೆ. ತಮಿಳುನಾಡಿನ ಇತರ ಚೋಳ ದೇವಾಲಯಗಳಂತೆ ಇದನ್ನು ಕೂಡ ಶಿವನಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯದಲ್ಲಿ ನೆಲೆಸಿರುವುದು ಐರಾವತೇಶ್ವರ ಸ್ವಾಮಿ. ಪುರಾಣಗಳ ಕಥೆಗಳನ್ನ ಕೆದಕಿದ್ರೆ ಈ ದೇವಾಲಯದ ಮೂಲ ಸ್ಥಾಪನೆಯಾದದ್ದು ಸಾಕ್ಷಾತ್ ಇಂದ್ರನಿಂದಲೇ. ಇಂದ್ರನ ಆನೆಯಾದ ಐರಾವತನೇ ಇಲ್ಲಿ ಶಿವನನ್ನ ಪೂಜಿಸಿ ಆರಾಧಿಸಿದ ಅಂತ ಕಥೆ ಹೇಳುತ್ತೆ. ಒಮ್ಮೆ ಐರಾವತ ತನಗಿದ್ದ ಅಹಂನಿಂದ ದೂರ್ವಾಸ ಮುನಿಯನ್ನ ಅಗೌರವಿಸಿದ ಕಾರಣಕ್ಕೆ ದೂರ್ವಾಸರ ಶಾಪಕ್ಕೆ ತುತ್ತಾದ ಐರಾವತ ತನ್ನ ಬಿಳಿ ಬಣ್ಣವನ್ನ ಕಳೆದುಕೊಂಡು ವಿರೂಪವಾಗಿ ಬಿಟ್ಟ. ಶಾಪ ವಿಮೋಚನೆಗಾಗಿ ನಾನಾ ದೇವತೆಗಳ ಮೊರೆ ಹೋಗ್ತಾನೆ. ಆದರೆ ಎಲ್ಲಿಯೂ ಅವನ ಶಾಪಕ್ಕೆ, ವಿಕಾರಕ್ಕೆ ಮುಕ್ತಿ ದೊರೆಯಲಿಲ್ಲ. ಬಳಿಕ ನಾರದರ ಅಣತಿಯಂತೆ ಈ ಶಾಪವನ್ನ ಸಾಕ್ಷಾತ್ ಪರಶಿವನೇ ನಿವಾರಿಸಲು ಸಾಧ್ಯ. ಹಾಗಾಗಿ ನೀನು ಶಾಪ ವಿಮೋಚನೆಗಾಗಿ ಇಲ್ಲಿನ ಯಮತೀರ್ಥಂನ ಪವಿತ್ರ ಕೊಳದಲ್ಲಿ ಸ್ನಾನ ಮಾಡಿ ಶಿವನನ್ನ ಪ್ರಾರ್ಥಿಸು ಅಂತ ನಾರದರು ಹೇಳ್ತಾರೆ. ಹಾಗಾಗಿ ಪ್ರತಿನಿತ್ಯ ಇದೇ ಕೊಳದಲ್ಲಿ ಸ್ನಾನ ಮಾಡಿ ಶಿವನನ್ನ ಕುರಿತು ಹಲವು ವರ್ಷಗಳು ತಪಸ್ಸಾಚರಿಸ್ತಾನೆ ಐರಾವತ. ಹೀಗೆ ಶಿವನ ಕೃಪಕಟಾಕ್ಷದಿಂದ ಐರಾವತ ಆನೆ ಶಾಪದಿಂದ ಮುಕ್ತವಾಯಿತು, ಮತ್ತೆ ತನ್ನ ಶ್ವೇತ ವರ್ಣವನ್ನ ಪಡೆದುಕೊಳ್ತು ಅಂತ ಪುರಾಣ ಕತೆ ಹೇಳುತ್ತೆ. ಈ ಸೌಭಾಗ್ಯಕ್ಕಾಗಿ, ಪಾಪ ವಿನಾಶಕನಾದ ಶಿವನ ಮಹಿಮೆಗಾಗಿ ಇಂದ್ರನೇ ಐರಾವತೇಶ್ವರ ದೇವಾಲಯವನ್ನ ಸ್ಥಾಪಿಸಿದ ಅಂತ ಪುರಾಣ ಹೇಳುತ್ತೆ. ಇಲ್ಲಿನ ಯಮತೀರ್ಥಂ ಕೊಳದಲ್ಲಿ ಯಮ ಧರ್ಮರಾಯ ಕೂಡ ಇಲ್ಲಿ ಶಿವನನ್ನ ಪೂಜಿಸಿದ್ದ ಅಂತ ನಂಬಲಾಗಿದೆ. ಋಷಿಯೊಬ್ಬರಿಂದ ಶಾಪಗ್ರಸ್ತನಾದ ಯಮ ದೇವಾಲಯದ ಪವಿತ್ರ ತೊಟ್ಟಿಯಲ್ಲಿ ಸ್ನಾನ ಮಾಡಿ ಗುಣಮುಖನಾದ. ಹಾಗಾಗಿ ಈ ದೇವಾಲಯದ ತೊಟ್ಟಿಗೆ ಯಮತೀರ್ಥಂ ಅಂತ ಹೆಸರಿಡಲಾಗಿದೆ. ಇವಿಷ್ಟು ಪೌರಾಣಿಕ ಕಥೆಯ ಸಣ್ಣದಾದ ಮಾಹಿತಿಯಷ್ಟೇ. ಈ ದೇವಾಲಯವನ್ನ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. 4 ರೀತಿಯ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾದ ಸೊಗಸಾದ ಕೆತ್ತನೆಗಳು ಮತ್ತು ಶಿಲ್ಪಗಳು ಇಂದಿಗೂ ಜಗತ್ಪ್ರಸಿದ್ಧವಾದದ್ದು. ಯಾಲಿಸ್ ಎಂಬ ಪೌರಾಣಿಕ ಜೀವಿಗಳನ್ನ ದೇವಾಲಯದ ಸ್ತಂಭಗಳ ಮೇಲೆ ಕೆತ್ತಲಾಗಿದೆ.
ಯಾಲಿಗಳು ಆನೆಯ ಕೋರೆ, ಗೂಳಿಯ ದೇಹ, ಸಿಂಹದ ತಲೆ, ಕುರಿಯ ಕೊಂಬು ಮತ್ತು ಹಂದಿಯ ಕಿವಿಗಳನ್ನು ಹೊಂದಿರುವ ಜೀವಿ. ಹಾಗಾಗಿ ದ್ರಾವಿಡ ವಾಸ್ತುಶಿಲ್ಪದಲ್ಲಿ ಈ ಜೀವಿಯನ್ನೇ ಅತಿ ಹೆಚ್ಚಾಗಿ ಕೆತ್ತಲಾಗಿರುವುದು ವಿಶೇಷ. ಐರಾವತೇಶ್ವರ ದೇವಾಲಯವು ಅತಿ ವಿಸ್ತಾರವಾಗಿತ್ತು. ಶಾಸನಗಳ ಪ್ರಕಾರ ಇದು ಶ್ರೀರಂಗಂ ದೇವಾಲಯದಂತೆಯೇ 7 ವಿಧಿಗಳು ಮತ್ತು 7 ನ್ಯಾಯಾಲಯಗಳನ್ನು ಹೊಂದಿತ್ತು. ಆದರೆ ಈಗ ಉಳಿದಿರುವ ಮುಖ್ಯ ದೇವಾಲಯದ ಒಂದು ನ್ಯಾಯಾಲಯವನ್ನ ಹೊರತುಪಡಿಸಿ ಉಳಿದೆಲ್ಲವೂ ಬ್ರಿಟಿಷ್ ಆಕ್ರಮಣಕ್ಕೆ, ಮುಸ್ಲಿಂ ಅರಸರ ಅವಿವೇಕತನಕ್ಕೆ, ದಬ್ಬಾಳಿಕೆಗೆ, ಧರ್ಮಾಂಧತೆಗೆ ನಾಶವಾಯಿತು. ಇದರಲ್ಲಿ ಚೋಳರ ರಾಜಧಾನಿಯಾಗಿದ್ದ ಗಂಗೈಕೊಂಡ ಚೋಳಪುರಂ ಹಾಗೂ ಚೋಳ ಯುಗದ ನಾನಾ ದೇವಾಲಯಗಳು ಊಹೆಗೂ ನಿಲುಕದಂತೆ ಹಾನಿಗೊಳಗಾದವು. ಇಂದಿಗೂ ನಾಶವಾದ ದೇವಾಲಯದ ಪಳೆಯುಳಿಕೆಗಳು ಅಂದಿನ ಆಕ್ರಮಣಕ್ಕೆ ಸಿಲುಕಿ ನರಳಿದ ಬೀಭತ್ಸ್ಯತೆಗೆ ಸಾಕ್ಷಿಯಾಗಿ ನಿಂತಿದೆ. ಐರಾವತೇಶ್ವರ ದೇವಸ್ಥಾನದಲ್ಲಿರುವ ನೀರಿನ ತೊಟ್ಟಿಗೆ ಕಾವೇರಿ ನದಿ ನೀರು ಬರುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಕಾವೇರಿ ನದಿ ನೀರು ಅದೆಲ್ಲಿಂದ ಬರುತ್ತೆ ಅನ್ನೋದು ಇಂದಿಗೂ ನಿಗೂಢ. ಕಳೆದ ಸಹಸ್ರ ಶತಮಾನಗಳಿಂದ ಈ ಕೊಳ ಒಂದಿಂಚು ಬತ್ತಿಲ್ಲ. ಇಲ್ಲಿಗೆ ಪ್ರತಿ ವರ್ಷ ವಿಶೇಷವಾದ ಪೂಜೆ ನೆರವೇರಿಸಲಾಗುತ್ತೆ. ಇದಕ್ಕೆ ಸಂಬಂಧಿಸಿದ ದಂತಕಥೆ ಚಿತ್ರಣವನ್ನ ದೇವಾಲಯದ ಒಳಗಿನ ಗೋಡೆಗಳ ಕಲ್ಲಿನ ಮೇಲೆ ಕೆತ್ತಲಾಗಿದೆ. 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ವಾಸ್ತುಶಿಲ್ಪದ ಸುವರ್ಣ ಯುಗದ ಪ್ರತೀಕವಾಗಿದೆ. ಯುನೆಸ್ಕೋ ಇದನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದೆ. ತಂಜಾವೂರು ಮತ್ತು ದಾರಾಸುರಂನಲ್ಲಿನ ದೇವಾಲಯಗಳನ್ನು ಚೋಳರ ಕಾಲದಲ್ಲೇ ನಿರ್ಮಿಸಿರೋದ್ರಿಂದ ಇವುಗಳ ವಾಸ್ತುಶಿಲ್ಪವು ಬಹುತೇಕ ಒಂದೇ ರೀತಿಯಲ್ಲಿದೆ. ಐರಾವತೇಶ್ವರ ದೇವಾಲಯದ ವಿಶೇಷತೆ ಎಂದರೆ ಇಡೀ ದೇವಾಲಯ ರಥ ರಚನೆಯ ಅದ್ಭುತ ವಾಸ್ತುಶಿಲ್ಪದಿಂದ ಮಾಡಲ್ಪಟ್ಟಿರುವುದು. ಈ ದೇವಾಲಯವು ಕುದುರೆ ಮತ್ತು ಆನೆಯಿಂದ ಎಳೆಯಲ್ಪಟ್ಟ ರಥದಂತೆ ಕೆತ್ತಲಾಗಿದೆ. ಸೂರ್ಯದೇವನೇ ರಥದಲ್ಲಿ ಚಲಿಸುತ್ತಿರುವಂತೆ ಈ ದೇವಾಲಯದ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ 4 ದಿಕ್ಕಿನ 4 ಮೂಲೆಗಳಲ್ಲೂ ರಥಕ್ಕೆ ಚಕ್ರವಿದ್ದಂತೆ 24 ರೇಖೆಗಳುಳ್ಳ ಚಕ್ರಗಳಿವೆ. ಇದನ್ನ ಮುನ್ನಡೆಸುತ್ತಿರುವುದು ಯಾಲಿಸ್ ಅನ್ನೋ ಪೌರಾಣಿಕ ಜೀವಿ. ಈ 24 ರೇಖೆಗಳು ದಿನದ 24 ಗಂಟೆಗಳನ್ನು ಸೂಚಿಸುತ್ತವೆ. ಇದು ಸೂರ್ಯ ದೇವನಿಗೆ ಸಮರ್ಪಿತವಾದ ದೇವಾಲಯ ಅಂತಲೂ ನಂಬಲಾಗಿದೆ. ಇಲ್ಲಿನ ವಾಸ್ತುಶಿಲ್ಪ ಶೈಲಿ, ಚದರ ರಚನೆಗಳು ಎಲ್ಲರ ಗಮನ ಸೆಳೆಯುತ್ತವೆ. ದೇವಾಲಯದ ಸಂಕೀರ್ಣದ ಪ್ರವೇಶ ದ್ವಾರದಲ್ಲಿ ಲಿಂಗ, ಪೆರಿಯಾಯಾಗ ದೇವಿಯ ಬೃಹತ್ ಪ್ರತಿಮೆ ಇದ್ದು ಉತ್ತರಾಭಿಮುಖವಾಗಿ ಬೃಹತ್ ನಂದಿ ಮೂರ್ತಿ ಇದೆ. ಇಲ್ಲಿನ ವರ್ಣಚಿತ್ರಗಳು ಮತ್ತು ಶಿಲಾಶಾಸನಗಳು ಚೋಳ ರಾಜವಂಶದ ಇತಿಹಾಸವನ್ನು ವಿವರಿಸುತ್ತೆ. ಚಾವಣಿಯ ಮೇಲೆ ಶಿವ ಮತ್ತು ಪಾರ್ವತಿಯ ಕೆತ್ತನೆಗಳು ಭವ್ಯವಾಗಿ ಕಾಣುತ್ತೆ. ಆನೆ ರಥವನ್ನ ಮುನ್ನಡೆಸುತ್ತಿರುವುದರಿಂದ ಮುಖ್ಯ ಮಂಟಪವನ್ನ ರಾಜ ಗಂಭೀರ ಅಂತ ಕರೆಯಲಾಗುತ್ತೆ. ಕೈಲಾಸವನ್ನ ಹೊತ್ತ ರಾವಣನ ಕಲ್ಲಿನ ಚಿತ್ರಣ ಅದ್ಭುತವಾದದ್ದು. ವೀಣೆ ಇಲ್ಲದ ಸರಸ್ವತಿ, ಬುದ್ಧ ಭಿಕ್ಷಾಟನೆ ಮಾಡುತ್ತಿರುವುದು, ಅರ್ಧನಾರೀಶ್ವರ, ಬ್ರಹ್ಮ ಮತ್ತು ಸೂರ್ಯನ ಶಿಲ್ಪವನ್ನ ಇಲ್ಲಿ ನೋಡಬಹುದು. ಐರಾವತೇಶ್ವರ ದೇವಸ್ಥಾನವು 18 ಮಧ್ಯಕಾಲೀನ ಯುಗದ ಅತಿ ದೊಡ್ಡ ಹಿಂದೂ ದೇವಾಲಯಗಳ ಸಮೂಹದಲ್ಲಿ ಒಂದಾದದ್ದು. ಶೈವ ಧರ್ಮದ ಭಕ್ತಿ ಚಳುವಳಿಯ ಸಂತರಾದ ನಾಯನ್ಮಾರ್ಗಳಿಗೆ ಸಂಬಂಧಿಸಿದ ದಂತಕಥೆಗಳ ಜೊತೆಗೆ ಹಿಂದೂ ಧರ್ಮದ ವೈಷ್ಣವ ಮತ್ತು ಶಕ್ತಿ ಸಂಪ್ರದಾಯಗಳನ್ನು ಪೂಜ್ಯ ಪೂರ್ವಕವಾಗಿ ಪ್ರದರ್ಶಿಸುತ್ತವೆ. ಈ ದೇವಾಲಯವು ರಥ ರಚನೆಯನ್ನು ಒಳಗೊಂಡಿದ್ದು ಪ್ರಮುಖವಾಗಿ ವೈದಿಕ ಮತ್ತು ಪುರಾಣ ದೇವತೆಗಳಾದ ಇಂದ್ರ, ಅಗ್ನಿ, ವರುಣ, ವಾಯು, ಬ್ರಹ್ಮ, ಸೂರ್ಯ, ವಿಷ್ಣು, ಸಪ್ತಮಾಂತ್ರಿಕರು, ದುರ್ಗಾ, ಸರಸ್ವತಿ, ಶ್ರೀದೇವಿ, ಲಕ್ಷ್ಮಿ, ಗಂಗಾ, ಯಮುನಾ, ಸುಬ್ರಹ್ಮಣ್ಯ, ಗಣೇಶನನ್ನ ಆರಾಧಿಸುವ ಸ್ಥಳ. ಇಲ್ಲಿ ಪಾರ್ವತಿ ಮಾತೆಯನ್ನ ಪೆರಿಯ ನಾಯಕಿ ಎಂದು ಪೂಜಿಸಲಾಗುತ್ತೆ. ಇದು ಐರಾವತೇಶ್ವರ ದೇವಸ್ಥಾನದ ಉತ್ತರಕ್ಕೆ ಇರುವ ಪ್ರತ್ಯೇಕವಾದ ದೇವಾಲಯ. ಈ ದೇವಾಲಯದಲ್ಲಿರುವ ಇನ್ನೊಂದು ಪ್ರಮುಖವಾದ ವಿಶೇಷತೆ ಎಂದರೆ ಮತ್ತು ಅತಿ ಸೋಜಿಗವೆನಿಸುವ ಸಂಗತಿ ಎಂದರೆ ಇಲ್ಲಿನ ಸಂಗೀತದ ಸ್ವರಗಳನ್ನು ಹೊಮ್ಮಿಸುವ ಕಲ್ಲಿನ ಮೆಟ್ಟಿಲುಗಳು. ಹೌದು, ಇದು ಅಚ್ಚರಿ ಎನಿಸಿದ್ರೂ ನಿಜ. ಐರಾವತೇಶ್ವರ ದೇವಸ್ಥಾನದ ಸಮೀಪದಲ್ಲಿರುವ ಮಂಟಪದಲ್ಲಿ ಮೆಟ್ಟಿಲುಗಳನ್ನು ತಟ್ಟಿದರೆ ಸಂಗೀತದ ಸ್ವರಗಳನ್ನು ಕೇಳಬಹುದು. ದೇವಾಲಯದ ಹೊರಾಂಗಣದಲ್ಲಿ ಒಂದು ಮಂಟಪಕ್ಕೆ ಹೊಂದಿಕೊಂಡಂತೆ ಒಂದು ಕಟ್ಟೆ ಇದೆ. ಅದನ್ನ ಆಗ್ರಾ ಮಂಟಪವೆಂದು ಕರೀತಾರೆ. ಇದು ಚೌಕಾಕಾರದ ಮುಖ ಮಂಟಪವನ್ನ ಹೊಂದಿದ್ದು ಸುಮಾರು 23 ಅಡಿಗಳಷ್ಟಿದೆ. ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೆತ್ತಲಾಗಿರುವ ಈ ಮೆಟ್ಟಿಲುಗಳೇ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿದೆ. ಇದನ್ನ ಅಸಾಧಾರಣವಾದ ವಾಸ್ತುಶಿಲ್ಪವೆಂದೇ ಪರಿಗಣಿಸಲಾಗಿದ್ದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಲು ಈ ರಹಸ್ಯವೇ ಮೂಲ ಕಾರಣ. ಈ ಮಂಟಪವನ್ನ ಬಲಿಕಟ್ಟೆ ಅಥವಾ ಬಲಿಪೀಠ ಎನ್ನುತ್ತಾರೆ. ಈ ಮಂಟಪಕ್ಕೆ ಒಟ್ಟು 10 ಕಲ್ಲಿನ ಮೆಟ್ಟಿಲುಗಳನ್ನು ಅಳವಡಿಸಲಾಗಿದೆ. ಆದರೆ ಈ ಮೆಟ್ಟಿಲುಗಳು ಸಾಮಾನ್ಯವಾದ ಮೆಟ್ಟಿಲುಗಳಲ್ಲ.
ಪೂರ್ವದಿಂದ ಪಶ್ಚಿಮಕ್ಕೆ ಮೇಲಿನಿಂದ ಕ್ರಮೇಣವಾಗಿರುವ 7 ಮೆಟ್ಟಿಲುಗಳು ಒಂದು ಹೆಜ್ಜೆಯನ್ನು ಅಥವಾ ಒಂದು ಕಲ್ಲನ್ನು ಎಸೆದರೆ ಸಂಗೀತದ ಸಪ್ತ ಸ್ವರಗಳನ್ನ ಸಂಗೀತದ ವಾದ್ಯಗಳಲ್ಲಿ ಮೀಟಿದಂತೆಯೇ ಅತ್ಯಂತ ಸುಮಧುರವಾಗಿ ಹೊರಹೊಮ್ಮಿಸುತ್ತವೆ. ಇನ್ನು ಕೆಳಗಿನ 3 ಮೆಟ್ಟಿಲುಗಳು ಓಂಕಾರನಾದವನ್ನ ಹೊರಹೊಮ್ಮಿಸುತ್ತವೆ. ಒಂದೊಂದು ಮೆಟ್ಟಿಲುಗಳನ್ನ ತಟ್ಟುತ್ತಾ ಹೋದಂತೆ ಒಂದೊಂದು ಸ್ವರ ಕೇಳಿಸುತ್ತೆ. ಈ ವಿಸ್ಮಯಕ್ಕೆ ಇದನ್ನ ಹಾಡುವ ಹೆಜ್ಜೆಗಳು ಅಂತಲೇ ಕರೀತಾರೆ. ಇದರ ಹಿಂದಿನ ವೈಶಿಷ್ಟ್ಯವೇನು, ಈ ಸ್ವರ ಹೊಮ್ಮೋದಕ್ಕೆ ನಿಖರ ಕಾರಣವೇನು ಅನ್ನೋದೇ ಇಂದಿಗೂ ನಿಗೂಢವಾಗಿ ಉಳಿದುಕೊಂಡಿದೆ. ಸಾಕಷ್ಟು ಸಂಶೋಧನೆಗಳು ನಡೆದಿವೆ, ವೈಜ್ಞಾನಿಕ ಕಾರಣಗಳನ್ನು ಕಂಡುಹಿಡಿಯೋ ಪ್ರಯತ್ನ ನಡೆದಿದೆ. ಆದರೆ ಅವೆಲ್ಲವೂ ಇಂದಿಗೂ ನಿಗೂಢವಾಗಿ ಉಳಿದುಬಿಟ್ಟಿದೆ. ಈ ವಿಸ್ಮಯವನ್ನ ಕಣ್ಣು ತುಂಬಿಕೊಳ್ಳಲು ಶತಶತಮಾನಗಳಿಂದ ಇಲ್ಲಿಗೆ ಆಗಮಿಸಿರುವ ಪ್ರವಾಸಿಗರು, ಯಾತ್ರಿಕರು, ಸಂಶೋಧಕರು ಲಕ್ಷಾಂತರ ಮಂದಿ ಇದ್ದಾರೆ. ಇಲ್ಲಿಗೆ ಬಂದ ಅದೆಷ್ಟೋ ಮಂದಿಗೆ ಈ ದೇವಾಲಯದ ಕೇಂದ್ರ ಬಿಂದುವೆ ಈ ಸ್ವರ ಮೆಟ್ಟಿಲುಗಳು, ಅರ್ಥಾತ್ ಹಾಡುವ ಹೆಜ್ಜೆಗಳು. ಹಾಗಾಗಿ ಈ ಮೆಟ್ಟಿಲಲ್ಲೇ ಹೆಚ್ಚು ಸಮಯ ಕಳೆಯುವ ಕಾರಣದಿಂದ ಈ ಮೆಟ್ಟಿಲುಗಳನ್ನು ಸಂರಕ್ಷಿಸಿಡಲು ಕಬ್ಬಿಣದ ಕಂಬಿಗಳನ್ನ ಮೆಟ್ಟಿಲುಗಳ ಸುತ್ತಲೂ ಹಾಕಿ ಸಂರಕ್ಷಿಸಲಾಗಿದೆ. ಈ ವಿಷಯವನ್ನ ಅರಿತ ಯುನೆಸ್ಕೋ 2004ರಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಈ ದೇವಸ್ಥಾನವನ್ನ ಸೇರಿಸಿದೆ. ಇದು ಕೇವಲ ಈ ದೇವಾಲಯದ ವಾಸ್ತುಶಿಲ್ಪಕ್ಕೆ ಮಾತ್ರವಲ್ಲ, ಇಡೀ ಭಾರತೀಯ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯೇ ಸರಿ. ಇಂದಿಗೂ ಇಂತಹ ಸಹಸ್ರಾರು ನಿದರ್ಶನಗಳು ಕಾಣಸಿಗೋದು ಭರತ ಭೂಮಿಯಲ್ಲಿ ಮಾತ್ರ. ಅದಕ್ಕೆ ನಾವು ಭಾರತೀಯರು ಅನ್ನೋ ಹೆಮ್ಮೆ ರಕ್ತದ ಕಣ ಕಣದಲ್ಲೂ ನರನಾಡಿಗಳಲ್ಲೂ ಏದುಸಿರಿನಲ್ಲೂ ಜೀವ ತಳೆದು ಬಿಡುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.